ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆ ಪನ್ನೀರ್ ಮಸಾಲ ರೆಸಿಪಿನ ತೋರಿಸ್ತೀನಿ. ಇನ್ನು ಎಲ್ಲರೂ ಮಾಡೋ ರೀತಿಯೇ ಮಾಡೋದು, ಬಟ್ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟ್ವರೆಗೂ ನೋಡಿ. ಇನ್ನು ಇವಾಗ ನಾನು ಮಧ್ಯಾಹ್ನದಿಂದ ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್, ಅಂದರೆ ಮೇ 17th ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇನ್ನು ಇದು ಡಿನ್ನರ್ಗೆ ಅಂತ ನಾನು ರೆಸಿಪಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನನೇ ಮಾಡಿ ಇಟ್ಬಿಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ. ಇನ್ನು ನಾನು ಡ್ಯೂಟಿಯಿಂದ ಬಂದು ಲೇಟ್ ಆಗುತ್ತೆ, ಆಮೇಲೆ ಸಂಜೆ ಮೇಲೆ ನನಗೆ ಅಡುಗೆ ಮಾಡೋದು ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ಇವಾಗಲೇ ಮಾಡಿಟ್ಬಿಡ್ತಾ ಇದ್ದೀನಿ. ಇನ್ನು ನಾನು ಹೊರಗಡೆಯಿಂದ ರೋಟಿ ತಂದಿದೆ, ಅದಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಮನೆಯವ್ರು ಪನ್ನೀರ್ ಮಸಾಲ ಮಾಡು ಅಂತ ಹೇಳಿದರು. ಹಾಗಾಗಿ ಇವತ್ತು ವೀಡಿಯೋನ ಶೂಟ್ ಮಾಡ್ಕೋತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದರೆ, ನಾನು ಯಾವುದೇ ಮಾಡಿದ್ರೂ ಕೂಡ ಅವರು ಏನಾದರೂ ಒಂದು ಹೇಳೇ ಹೇಳ್ತಾರೆ. ಸೊ ವೀಡಿಯೋನ ತಡ ಮಾಡೋದು ಬೇಡ, ಬನ್ನಿ ಇವಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಐಟಮ್ಸ್ನ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಹಾಗೆ ಕಸ್ತೂರಿ ಮೆಂತ್ಯ, 1 ಕಪ್ ಆಗುವಷ್ಟು ಮೊಸರು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ದಪ್ಪ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ನಾನು ಪನ್ನೀರನ್ನ ತೊಗೊಂಡಿದ್ದೀನಿ. 2 ಈರುಳ್ಳಿ, ಹಾಗೆ ಅರಿಶಿನ, ಮತ್ತು ನಾನು 2 ಟೊಮೊಟೊನ ಫುಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಮೊದಲನೇದಾಗಿ ಬಾಣಲಿನ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದು 3 ರಿಂದ 4 ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು, ಹಾಗೆ 1 ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗ ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಮಸಾಲೆ ಎಲ್ಲ ಹಾಕಾದ ಮೇಲೂ ಕೂಡ ಸೇರಿಸ್ಕೋಬೋದು, ಬಟ್ ಈ ಥರನೂ ಮಾಡ್ಬೋದು. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ. ಬೇಕಾದರೆ ಇನ್ನೊಂದು ಥರ ರೆಸಿಪಿನ ನಾನು ಯಾವಾಗಲಾದರೂ ಶೇರ್ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಇವಾಗ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೋಬೇಕು. ಪನ್ನೀರ್ ಮಸಾಲ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಇನ್ನು ಆ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಾದಮೇಲೆ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಕಸ್ತೂರಿ ಮೆಂತ್ಯ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಕೂಡ, ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಕೂಡ. ಸೊ ಅದಾದಮೇಲೆ ಒಂದು 5 ನಿಮಿಷ ಆದಮೇಲೆ ನಾನು ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದನೂ ಕೂಡ ತುಂಬಾ ಟೇಸ್ಟಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪನ್ನೀರ್ ಮಸಾಲ. ಇನ್ನು ಇದೊಂದೇ ಅಲ್ಲ, ಯಾವುದಕ್ಕೆ ಐಟಮ್ಗೂ ಕೂಡ ಹಾಕೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಥರ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದ ಮೇಲೆ ನಾನು ಇವಾಗ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕೋತೀನಿ. ಇನ್ನು ಬ್ಯಾಕ್ಗ್ರೌಂಡ್ ವಾಯ್ಸ್ಗೆ ಇದು ಏನೂ ಅಂದ್ಕೋಬೇಡಿ, ಬಟ್ ಅದು ನಮ್ಮ ಪಾಪು ಇದೆಲ್ಲ ನಾನು ವಾಯ್ಸ್ ಓವರ್ ಕೊಡುವಾಗ ಅವಳಿದ್ದಾಳೆ, ಹಾಗಾಗಿ ನಾನಿವಾಗ ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಲಾಸ್ಟಲ್ಲಿ ಎಲ್ಲ ಬೇಯುವಾಗ ಅದು ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ. ಹಾಗಾಗಿ ನಿಮಗೂ ಎಷ್ಟು ಬೇಕು ಅಂತ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ವಾಟರ್ನ. ಸೊ ಇವಾಗ ನಾನು ಫಸ್ಟ್ ಗರಂ ಮಸಾಲನ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು, ಜಾಸ್ತಿನೂ ಸೇರಿಸ್ಕೋಬಾರ್ದು, ಒಂಥರ ಮುಚ್ಚಿಟ್ಟ ಅಂತ ಅನಿಸುತ್ತೆ. ಸೊ ಇವಾಗ ಅದಾದಮೇಲೆ ನಾನಿವಾಗ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಧನಿಯಾ ಪುಡಿನೂ ಖಾಲಿ ಆಗಿಬಿಟ್ಟಿತ್ತು, ಧನಿಯಾ ಪುಡಿನೂ ಕೂಡ ನೀವು ಸೇರಿಸ್ಕೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನೂ ಕೂಡ ಬೇಕು ಅಂತಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದೆಲ್ಲನೂ ಹಾಕಿದ ಮೇಲೆ 1 ಕಪ್ ಆಗುವಷ್ಟು ನಾನು ಮೊಸರನ್ನ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು. ಅದು ನಾವು ಪೌಡ್ರುಗಳೆಲ್ಲ ಹಾಕಿರ್ತೀವಲ್ವ, ಅದನ್ನು ಎಲ್ಲ ಚೆನ್ನಾಗಿ ಹಸಿ ವಾಸನೆಯೂ ಕೂಡ ಹೋಗಬೇಕು. ನೋಡಿ ಇವಾಗ ಈ ಥರ ಕುದೀತಿದೆ ಅಲ್ವಾ, ಆ ಥರ ಕುದೀತಾ ಇರಬೇಕು. ಇನ್ನು ಅದು ಕುದೀತಾ ನೋಡಿ ಗಟ್ಟಿ ಅದಕ್ಕೆ ಬರುತ್ತೆ ಅಂತ ಹೇಳಿದೆ ಅಲ್ವಾ, ಈ ಥರ ಬಂತು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿಯೋ ರೀತಿ ಬಿಡಬಾರ್ದು, ಅಲ್ಲಲ್ಲೇ ನಾವು ಕೈನ ಆಡ್ತಾ ಇರಬೇಕು. ಅದು ಬೇಯೋ ಹಂತದಲ್ಲಿ ಎಲ್ಲನೂ ಕೂಡ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ
ಕ್ಯೂಬ್ಸು ಅಂದರೆ ಪನ್ನೀರ್ ಕ್ಯೂಬ್ಸು ಅದನ್ನು ಇವಾಗ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ನಿಜವಾಗ್ಲೂ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ನಮ್ಮ ಮನೆಯವರು ಹಾಗೆ ಹೇಳ್ತಿದ್ರು. ಇನ್ನು ಒಂದು 2-3 ರೀತಿಯೂ ಕೂಡ ಮಾಡ್ಬೋದು, ಬಟ್ ಫಸ್ಟು ನಾನು ಬೇರೆ ರೀತಿ ಮಾಡಿದೆ. ಇವಾಗ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ಗಟ್ಟಿಯಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನೀರು ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಅದು ರೋಟಿ ಅಂತ ಹೇಳಿಬಿಟ್ಟಿದ್ದೆ, ಸಾರಿ. ಇದು ಪರೋಟ ನಾನು ತರಿಸಿದ್ದು. ಇದು 70 ರುಪೀಸ್ಗೆ 10 ಏನೋ ಬರುತ್ತೆ. ಅದು ಎಷ್ಟು ಕೊಡ್ಬೋದು ಅಂತ ಏನೂ ಗೊತ್ತಿಲ್ಲ, ಬಟ್ ಅಲ್ಲಿ ಅವತ್ತು ಅಂಗಡಿಗೆ ಹೋಗಿದ್ದೆ ಅಂತ ತಂದಿದ್ದೆ. ಹಾಗಾಗಿ ಇವಾಗ ನಾನು ರೋಟಿನ ಬಿಸಿ ಮಾಡ್ಕೊಳ್ಳೋಕೆ ಇಡ್ತಾಯಿದ್ದೀನಿ. ಇನ್ನು ನಾನು ಹೇಳಿದಾಗ ಇದು ಡಿನ್ನರ್ಗೆ ಅಂತ ಮಾಡ್ಕೊಂಡಿದ್ದು, ಆಲ್ರೆಡಿ ಕತ್ಲೆ ಆಗಿದೆ. ಇವಾಗ ನಾನು ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಂಚು ಕಾದಿದ ನಂತರ ಇವಾಗ ಒಂದೊಂದೇ ಹಾಕೋಬೇಕು. ವಿಡಿಯೋ ನೋಡ್ತಾ ನೀವು ಹಾಗೆ ಕೂತ್ಕೋಬೇಡಿ, ನೀವು ಕೂಡ ಟ್ರೈ ಮಾಡಿ ಮನೇಲಿ. ರೆಸಿಪಿ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಇನ್ನು ಹೆಂಚು ಕಾದಿದ ಮೇಲೆ ಇವಾಗ ನಾನು ಒಂದೊಂದೇ ಹಾಕೋತಾ ಇದ್ದೀನಿ. ಒಂದು 2 ನಿಮಿಷ ಬಿಟ್ಟು ಆಯಿಲ್ನ ಅಪ್ಲೈ ಮಾಡಬೇಕು, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಹೋಟ್ಲಲ್ಲಿ ಮಾಡ್ತೀವಲ್ವ, ಅದೇ ರೀತಿ ಬಂದಿತ್ತು ರೋಟಿನೂ ಕೂಡ. ಇದಾಗಿತ್ತು ಇವತ್ತಿನ ರೆಸಿಪಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.